ಸೋನಿಯಾ ಗಾಂಧಿಯ ಒಂದೇ ಮಾತರಂ ವಿವಾದ ಶಾ ಮೇಲೆ ಕರ್ನಾಟಕದ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಬಿ.ಕೆ. ಹರಿಪ್ರಸಾದ್ ಈಗ ಕೆಂಡ ಕಾರ್ತಾ ಇದ್ದಾರೆ. ಅಮಿತ್ ಶಾ ಇಂದ ನಾವೇನು ಕಲಿಯಬೇಕಾಗಿಲ್ಲ ಅನ್ನುವಂತಹ ಮಾತನ್ನು ಬಿ.ಕೆ. ಹರಿಪ್ರಸಾದ್ ಹೇಳ್ತಾ ಇದ್ದಾರೆ. ಸೋನಿಯಾ ಗಾಂಧಿ ಪರ ಬ್ಯಾಟಿಂಗ್ ಅನ್ನು ಮಾಡ್ತಾ ಇದ್ದಾರೆ. ಸೋನಿಯಾ ಒಂದೇ ಮಾತರಂ ವಿವಾದ ಶಾ ಮೇಲೆ ಬಿ.ಕೆ. ಕೆಂಡಾಮಂಡಲ. ಅಮಿತ್ ಶಾರಿಂದ ನಾವೇನು ಕಲಿಯಬೇಕಾದಂಥದ್ದೇನಿಲ್ಲ. RSS ಮತ್ತು ಬಿಜೆಪಿಯ ಮನಸ್ಥಿತಿ ಏನಂತ ಎಲ್ಲರಿಗೆ ಗೊತ್ತಿದೆ. ಖರ್ಗೆ ಭಾಷಣ ಮಾಡಿದರೆ ಆ ಜಾಗವನ್ನು ಶುದ್ಧೀಕರಣ ಮಾಡುತ್ತಾರೆ RSS ಅವರು. ಇದು ಗೋಲ್ವಾಲ್ಕರ್ ಮನಸ್ಥಿತಿ ಅಂತ ಬಿ.ಕೆ. ಹರಿಪ್ರಸಾದ್ ಅವರು ಕಿಡಿಯನ್ನು ಕಾರಿದರು. ನೀವು ಕಾಂಗ್ರೆಸ್ ನಾಯಕರ ಬಗ್ಗೆ ಮಾತನಾಡ್ತೀರಾ, ಬಿಜೆಪಿ ವಿರುದ್ಧ ಕೆಪಿಸಿಸಿ ಅಧ್ಯಕ್ಷ ಬಿ.ಕೆ. ಹರಿಪ್ರಸಾದ್ ಗುಡುಗಿದ್ದಾರೆ. ಚರಣ ತಪ್ಪಾಗಿತ್ತು, ಚೇರ್ ತಂದು ಕೊಡಿ ಅಂತ ಹೇಳಿ, ಗಾಯನ ತಪ್ಪು ಹೇಳಿದರು, ಸರಿ ಮಾಡಿ ಅಂತ ಹೇಳಿ. ಆದರೆ ಅದನ್ನು ತಿರುಚುವ ಕೆಲಸ ಮಾಡಲಾಗುತ್ತಾ ಇದೆ ಅಷ್ಟೇ. ಕಾಂಗ್ರೆಸ್ ದೇಶ ಪ್ರೇಮ ಏನು ಅಂತ ಇಡೀ ದೇಶಕ್ಕೆ ಗೊತ್ತು. 1925ರಿಂದಲೂ ಕೂಡ RSS ಬಾಯಲ್ಲಿ ಒಂದೇ ಮಾತರಂ ಬಂದಿಲ್ಲ. RSS ಯಾವತ್ತೂ ಶಾಖೆಯಲ್ಲಿ ಒಂದೇ ಮಾತರಂ ಹಾಡಿಲ್ಲ. RSS ಶಾಖೆಯಲ್ಲಿ ಹಾಡುವುದು ಬೇರೆ ಗಾಯನ, ಬೇರೆ ಹಾಡನ್ನು ಹಾಡ್ತಾರೆ. ಸಂಘ ಪರಿವಾರದ ವಿರುದ್ಧ ಬಿ.ಕೆ. ಹರಿಪ್ರಸಾದ್ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದೇ ಮಾತರಂ ಹಾಡನ್ನು ಹಾಡ್ತಾ ಇದ್ರು ಸ್ವಾತಂತ್ರ್ಯ ದಿನಾಚರಣೆಯ ವೇಳೆ. ಆಗ ಸೋನಿಯಾ ಗಾಂಧಿ ಅವರು ಚೇರ್ ತಂದು ಕೊಡಿ ಅಂತ ಹೇಳಿದ್ರು. ಆ ಹಾಡು ಹಾಡ್ತಾ ಇರುವಾಗ ಚೇರ್ ತಂದು ಕೊಡಿ ಅಂತ ಹೇಳಿದ್ರು. ಚರಣ ಎಲ್ಲೋ ಒಂದು ಸ್ವಲ್ಪ ಮಿಸ್ಟೇಕ್ ಆಗಿದೆ. ಅದನ್ನು ಇವರು ತಿರುಸ್ತಾ ಇದ್ದಾರೆ RSS ಬಿಜೆಪಿಯವರು. ಇವ್ರ ಮನಸ್ಥಿತಿ ಗೊತ್ತಿದೆ ಅಂತ ಹೇಳಿ ಸೋನಿಯಾ ಗಾಂಧಿ ಪರ ಈಗ ಬಿ.ಕೆ. ಹರಿಪ್ರಸಾದ್ ಬ್ಯಾಟಿಂಗನ್ನು ಮಾಡ್ತಾ ಇದ್ದಾರೆ. RSSನ ಬಿಜೆಪಿಯ ಮನಸ್ಥಿತಿ ಏನು ಅನ್ನುವಂಥದ್ದು ನಮಗೆ ಗೊತ್ತು ಅನ್ನುವಂಥದ್ದು ಅವರ ವಾದ. ಪ್ರತಿ ಸಭೆ ಸಮಾರಂಭದಲ್ಲಿ ನಾವು ಒಂದೇ ಮಾತ್ರ ಸೋನಿಯಾ ಗಾಂಧಿ ಅವ್ರ ಬಗ್ಗೆ ದೂರು ಕೊಟ್ಟಿರ್ತಕ್ಕಂಥದ್ದು ಇವರು ಮೊಸರಲ್ಲಿ ಕಲ್ಲು ಹುಡುಕ್ತಾ ಇದ್ದಾರೆ. ಸೋನಿಯಾ ಗಾಂಧಿ ಅವ್ರು ಹೇಳ್ತಾ ಇದ್ದಿದ್ದು, ನಮ್ಮ ಕಾಂಗ್ರೆಸ್ ಕಚೇರಿಯಲ್ಲಿ ನಾನು ಸುಮಾರು 30 ವರ್ಷ ಇದ್ದವನು. ಪ್ರತಿ ಸಭೆ ಸಮಾರಂಭದಲ್ಲಿ ನಾವು ಒಂದೇ ಮಾತ್ರ ಹಾಡು ಹೇಳ್ತೀವಿ. ಆ ಒಂದೇ ಮಾತ್ರ ಹೇಳ್ತಾ ಇದ್ದವರು ತಪ್ಪು ಹೇಳ್ತಾ ಇದ್ರು ಅಂತ ಸೋನಿಯಾ ಗಾಂಧಿ ಅವ್ರು ಹೇಳಿದ್ದವ್ರಿಗೆ. ತಪ್ಪು ಹೇಳ್ತಾ ಇದ್ರೆ ಸರಿ ಮಾಡಿ ಅಂತ ಹೇಳಿ. ಈ ಅಮಿತ್ ಶಾ ತಡಿಪಾರಿಂದ ನಾವೇನು ಕಲಿಬೇಕಾದಿಲ್ಲ. ಮೊದಲು ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಹಲ್ದ್ವಾನಿನಲ್ಲಿ ಉತ್ತರಾಖಂಡ್ ಅಲ್ಲಿ ಯಾವುದೋ ಒಂದು ಭಾಷಣ ಮಾಡಿ ಬಂದಾಗ ಅಲ್ಲಿ ಗಂಗಾ ನದಿ ತೆಗೆದುಕೊಂಡು ಹೋಗಿ ಶುಚೀಕರಣ ಮಾಡಿದಾರಲ್ಲ, ಇದು ಗೋಲ್ವರ್ಕರ್ ಮನಸ್ಥಿತಿ. ಗೋಲ್ವರ್ಕರ್ ಏನ್ ಹೇಳಿದ್ದಾರೆ, ಅವ್ರ ಬಂಚ್ ಆಫ್ ಥಾಟ್ಸ್ ಅಂತ ಏನ್ ಹೇಳಿದ್ದಾರೆ, ಚಿಂತನ ಗಂಗಾ ಅಂತ ಹೇಳಿ ಕನ್ನಡದಲ್ಲಿದೆ. ಅದ್ರಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಈ ರಾಷ್ಟ್ರದ ತ್ರಿವರ್ಣ ಧ್ವಜವನ್ನ ನಾವು ಒಪ್ಕೊಳ್ಳಕ್ ತಯಾರಿಲ್ಲ. ಗೋಲ್ವರ್ಕರ್ ಹೇಳಿರ್ತಕ್ಕಂಥದ್ದು, ನಾವು ತ್ರಿವರ್ಣ ಧ್ವಜವನ್ನು ಒಪ್ಪೋದಿಲ್ಲ, ಸಂವಿಧಾನವನ್ನು ಒಪ್ಪೋದಿಲ್ಲ, ರಾಷ್ಟ್ರಗೀತೆಯನ್ನು ಒಪ್ಪೋದಿಲ್ಲ. ಅದನ್ನ ಅನುಷ್ಠಾನಕ್ಕೆ ತರಕ್ಕೆ ಅಮಿತ್ ಶಾ ಅವರು ಇದರಲ್ಲಿ ಹುಡುಕ್ತಾ ಇದ್ದಾರೆ. ಆದ್ರಿಂದ ಬಹಳ ಸ್ಪಷ್ಟವಾಗಿ ಹೇಳಿ ಕಿಚೆ ಬೀಳ್ತಾನೆ. ಒಬ್ಬೊಬ್ರು ಒಂದೊಂದು ಹೇಳ್ಬೋದು. ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದವನು, ಅಲ್ಲಿದ್ದವನು, ಎಲ್ಲ ನೋಡಿದೀನಿ. ಸೋನಿಯಾ ಗಾಂಧಿ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನೀವು ಹೇಳ್ತಾ ಇರೋದು ಸರಿ ಇಲ್ಲ, ಸರಿ ಮಾಡಿ ಅಂತ ಹೇಳಿದ್ದಾರೆ. ಚೇರ್ ತಂದು ಕೊಡಿ ಅಂತ ಹೇಳಿದ್ದಾರೆ, ಅಷ್ಟಕ್ಕೆ ಸ್ಟಾಪ್ ಅಂತ ಹೇಳಿದ್ದಾರೆ. ಅವರು ಸ್ಟಾಪ್, ಅವ್ರಿಗೆ ಚೇರ್ ಅವ್ರು ನಿಲ್ಲಕ್ ಆಗ್ತಾ ಇಲ್ಲ, ಚೇರ್ ತಂದು ಕೊಡಿ ಅಂತ ಹೇಳಿದ್ದಾರೆ. ತಪ್ಪ ಅದು? ಹಿರಿಯರಿಗೆ ಗೌರವ ಕೊಡ್ತಕ್ಕಂಥ ಕೆಲಸ ಸೋನಿಯಾ ಗಾಂಧಿ ಅವರು ಮಾಡಿದ್ದಾರೆ. ಅವ್ರು ಮಾಡಿರೋ ಭಾಷಣದ ಜಾಗಕ್ಕೆ ಹೋಗಿ ಗಂಗಾ ನದಿ ತೆಗೆದುಕೊಂಡು ಶುಚೀಕರಣ ಮಾಡ್ಲಿಕ್ಕೆ ಹೋಗಿಲ್ಲ ಸೋನಿಯಾ ಗಾಂಧಿ ಅವರು. ಸೋನಿಯಾ ಗಾಂಧಿ ಅವ್ರ ಬಗ್ಗೆ ದೂರು ಕೊಟ್ಟಿರ್ತಕ್ಕಂಥದ್ದು ಇವರು ಮೊಸರಲ್ಲಿ ಕಲ್ಲು ಹುಡುಕ್ತಾ ಇದ್ದಾರೆ. ಸೋನಿಯಾ ಗಾಂಧಿ ಅವ್ರು ಹೇಳ್ತಾ ಇದ್ದಿದ್ದು, ನಮ್ಮ ಕಾಂಗ್ರೆಸ್ ಕಚೇರಿಯಲ್ಲಿ ನಾನು ಸುಮಾರು 30 ವರ್ಷ ಇದ್ದವನು. ಪ್ರತಿ ಸಭೆ ಸಮಾರಂಭದಲ್ಲಿ ನಾವು ಒಂದೇ ಮಾತ್ರ ಹಾಡು ಹೇಳ್ತೀವಿ. ಆ ಒಂದೇ ಮಾತ್ರ ಹೇಳ್ತಾ ಇದ್ದವರು ತಪ್ಪು ಹೇಳ್ತಾ ಇದ್ರು ಅಂತ ಸೋನಿಯಾ ಗಾಂಧಿ ಅವ್ರು ಹೇಳಿದ್ದವ್ರಿಗೆ. ತಪ್ಪು ಹೇಳ್ತಾ ಇದ್ರೆ ಸರಿ ಮಾಡಿ ಅಂತ ಹೇಳಿ. ಈ ಅಮಿತ್ ಶಾ ತಡಿಪಾರಿಂದ ನಾವೇನು ಕಲಿಬೇಕಾದಿಲ್ಲ. ಮೊದಲು ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಹಲ್ದ್ವಾನಿನಲ್ಲಿ ಉತ್ತರಾಖಂಡ್ ಅಲ್ಲಿ ಯಾವುದೋ ಒಂದು ಭಾಷಣ ಮಾಡಿ ಬಂದಾಗ ಅಲ್ಲಿ ಗಂಗಾ ನದಿ ತೆಗೆದುಕೊಂಡು ಹೋಗಿ ಶುಚೀಕರಣ ಮಾಡಿದಾರಲ್ಲ, ಇದು ಗೋಲ್ವರ್ಕರ್ ಮನಸ್ಥಿತಿ. ಗೋಲ್ವರ್ಕರ್ ಏನ್ ಹೇಳಿದ್ದಾರೆ, ಅವ್ರ ಬಂಚ್ ಆಫ್ ಥಾಟ್ಸ್ ಅಂತ ಏನ್ ಹೇಳಿದ್ದಾರೆ, ಚಿಂತನ ಗಂಗಾ ಅಂತ ಹೇಳಿ ಕನ್ನಡದಲ್ಲಿದೆ. ಅದ್ರಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಈ ರಾಷ್ಟ್ರದ ತ್ರಿವರ್ಣ ಧ್ವಜವನ್ನ ನಾವು ಒಪ್ಕೊಳ್ಳಕ್ ತಯಾರಿಲ್ಲ. ಗೋಲ್ವರ್ಕರ್ ಹೇಳಿರ್ತಕ್ಕಂಥದ್ದು, ನಾವು ತ್ರಿವರ್ಣ ಧ್ವಜವನ್ನು ಒಪ್ಪೋದಿಲ್ಲ, ಸಂವಿಧಾನವನ್ನು ಒಪ್ಪೋದಿಲ್ಲ, ರಾಷ್ಟ್ರಗೀತೆಯನ್ನು